ನಮ್ಮ ವೇದಿಕೆಯ ಸಂಚಾಲಕರಾದ ಡಾಕ್ಟರ್ ನವೀನ್ ಮನಿಯಾ, ಸಂಚಾಲಕರು ಒಳ ಮೀಸಲಾತಿ ಜಾಗೃತಿ ಸಮಿತಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ರಾಜ್ಯ ಸಂಚಾಲಕರು ಹಾಗೂ ರಾಜ್ಯ ಬಿಜೆಪಿ ವಕ್ತಾರರಾದ ಪಟಾಪಟ್ ಶ್ರೀನಿವಾಸ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಸಂದೀಪ್ ಕುಮಾರ್, ರಾಜ್ಯ ಮಾಜಿ ಅಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಶಾಸಕರು ನಮ್ಮ ಬಿಜೆಪಿ ಮುಖಂಡರಾದಂತಹ ಸನ್ಮಾನ್ಯ ವೈ ಸಂಪಂಗಿರ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಛಲವಾದಿ ಕುಮಾರ್ ಅವರು ಮಾಜಿ ಅಧ್ಯಕ್ಷರು, ಛಲವಾದಿ ಮಹಾಸಭಾ ಕರ್ನಾಟಕ, ನಿವೃತ್ತ ಕಾರ್ಯದರ್ಶಿಗಳಾದ ರುದ್ರಯ್ಯನವರಿಗೆ ಕರ್ನಾಟಕ ಸರ್ಕಾರ, ಇವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಲೀಲಾ ಶಂಕರ್ ವಾಣಿಜ್ಯೋದ್ಯಮಿ, ಇವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಛಲವಾದಿ ಸೂರ್ಯನ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಬಿಜೆಪಿಯ ರಾಜ್ಯ SC ಮೋರ್ಚಾ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದಂಥ ಹಿರಿಯರಾದಂಥ ಮುನಿಕೃಷ್ಣನ್ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಮಾಧ್ಯಮಕ್ಕೆ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರ ಸಹೋದರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಮತ್ತೆ ದೃಶ್ಯ ಮಾಧ್ಯಮ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಈಗ ಪತ್ರಿಕಾಗೋಷ್ಠಿಯನ್ನ ಡಾಕ್ಟರ್ ನವೀನ್ ಅವರು ನಡೆಸ್ಕೊಡ್ಬೇಕು, ನಮ್ಮ ಪಟಾಪಟ್ ಶ್ರೀನಿವಾಸ ನಡೆಸ್ಕೊಡ್ಬೇಕಂತ ವಿನಂತಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ಲ ಮಾಧ್ಯಮದ ಮಿತ್ರರಿಗೆ, ಇಲ್ಲಿ ಆಗಮಿಸ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಮಾಸ್ ಕಮ್ಯುನಿಕೇಷನ್ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಬಯಸ್ತಾ, ಮೊದಲಿಗೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ಸರ್ಕಾರಕ್ಕೆ 4ನೇ ತಾರೀಕು ಸಲ್ಲಿಸಿದ್ದಾರೆ. ಆ ವರದಿಯನ್ನು ಒಂದಷ್ಟು ಡಿಸ್ಕ್ರಿಮಿನೆನ್ಸಸ್ ಅಂದರೆ ಒಂದಷ್ಟು ಪ್ರಮಾದಗಳಿದೆ, ಅದನ್ನು ಹೊರತುಪಡಿಸಿ ಅವರ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿಕೊಟ್ಟಿರೋದನ್ನು ಮೊದಲು ಸ್ವಾಗತ ಮಾಡ್ತೇವೆ. ಹಾಗೆ ಛಲವಾದಿ ಮಹಾಸಭಾ ಮೀಸಲಾತಿ ರಕ್ಷಣಾ ವೇದಿಕೆ ಮೊದಲಿಂದಲೂ ವರ್ಗೀಕರಣ ಒಳ ಮೀಸಲಾತಿಯ ಬಗ್ಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ಕೊಂಡು ಬಂದಿದೆ. ಅದನ್ನು ನಾನು ಇನ್ನೊಮ್ಮೆ ಆ ಒಳ ಮೀಸಲಾತಿಯನ್ನು ಬೆಂಬಲಿಸಿ ಸ್ವಾಗತ ಮಾಡ್ತಾ ಇದ್ದಾನೆ. ಯಾವುದೇ ಒಂದು ವಿಷಯವನ್ನು ಯಾರು ಹೇಳ್ತಾರೆ, ಅವ್ರ ಕ್ರೆಡಿಬಿಲಿಟಿ ಏನು, ಆ ಸಂಘಟನೆ ವ್ಯಕ್ತಿಯ ಕ್ರೆಡಿಬಿಲಿಟಿ ಏನು, ಅದ್ರ ಮೇಲೆ ಸಮಾಜ ತಗೊಳುತ್ತೆ. ಈಗ ನ್ಯಾಯಮೂರ್ತಿ ಜಸ್ಟಿಸ್ ಶ್ರೀ ನಾಗಮೋಹನ್ ದಾಸ್ ಅವರ ಒಂದು ವರದಿಯನ್ನು ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಅನೇಕ ತಪ್ಪು ಅಂಶಗಳನ್ನು ಅವ್ರು ಕೊಟ್ಟಿರೋದನ್ನು ಛಲವಾದಿ ಮೀಸಲಾತಿ ರಕ್ಷಣಾ ವೇದಿಕೆ ಗಮನಿಸಿದೆ. ಒಂದಷ್ಟು ವಿಷಯಗಳ ಮೇಲೆ ನಾನು ಮೊದಲಿಗೆ ಬೆಳಕಿಸುತ್ತೇನೆ, ಆಮೇಲೆ ಡಾಕ್ಟರ್ ನವೀನ್ ಮನಿ ಅವರು ಬೆಳಕಿರ್ತಾರೆ. ಸೊ ಮೊದಲಿಗೆ ಒಳ ಮೀಸಲಾತಿಯನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರ ಟರ್ಮ್ಸ್ ಆ್ಯಂಡ್ ರೆಫರೆನ್ಸಸ್ ಕೊಟ್ಟಾಗ 5ನೇ ತಾರೀಕು ಮೇ 2025 ಅವರಿಗೆ ಕಾರ್ಯಾರಂಭ ಮಾಡಿದ ಮೇಲೆ ಅದು ಸರಿಯಾಗಿ ವ್ಯವಸ್ಥಿತವಾಗಿ ಆಗಲಿಲ್ಲ. ಮೊದಲಿಗೆ ಶಿಕ್ಷಕರಿಗೆ ಟ್ಯಾಕ್ಸ್ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನ ಕೊಡಲಿಲ್ಲ. ಅದಾದಮೇಲೆ ಏನು ದತ್ತಾಂಶ ಸಂಗ್ರಹಣೆ ಮಾಡಿದ್ರು, ಅದನ್ನು ಸಡನ್ನಾಗಿ ಅನ್ಇನ್ಸ್ಟಾಲ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಲಕ್ಷಾಂತರ ಜನದ ಒಂದು ದತ್ತಾಂಶ ಅದರಲ್ಲಿ ಕಳೆದು ಹೋಯಿತು. ಅದರ ಜೊತೆಗೆ ಬೆಂಗಳೂರಲ್ಲಿ ಕೇವಲ 48% ಅಷ್ಟೇ ಸಮೀಕ್ಷೆ ಆಗಿದ್ದು, ಇನ್ನು 52% ಪರಿಶಿಷ್ಟ ಜಾತಿಯ ವರ್ಗಗಳ ಸಮೀಕ್ಷೆ ಆಗಲೇ ಇಲ್ಲ. ಹಾಗಾಗಿ 52% ಜನ ಆ ಸಮೀಕ್ಷೆಯಿಂದ ಒಳಗಡೆ ಉಳ್ಕೊಂಡ್ಬಿಟ್ರು. ಹೀಗೆ 60 ದಿನದ ಒಂದು ಸಮೀಕ್ಷೆ ಆಗಬೇಕಾಗಿದ್ದು 3 ತಿಂಗಳಾಯಿತು. ಹಾಗಾಗಿ ಏನು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಎಂಪಿರಿಕಲ್ ಡೇಟಾ ಮೇಲೆ ನೀವು ಮೀಸಲಾತಿ ವರ್ಗೀಕರಣವನ್ನು ಮಾಡಬೇಕು ಅಂತ ಹೇಳಿದ್ರು. ಈ 52% ಜನನ ಹೊರಗಡೆ ಇಟ್ಟು ಇವತ್ತು ವರದಿಯನ್ನು ಆಯೋಗ ಕೊಟ್ಟಿದೆ. ಅದು ಎಂಪಿರಿಕಲ್ ಡೇಟಾ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಮಗೆಲ್ಲ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಏನು ಅಂದ್ರೆ, ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಇವೆಲ್ಲ ಗುಂಪುಗಳು ಮೂಲತಃ ಅವು ಜಾತಿಗಳಲ್ಲ. ಹಾಗಾಗಿ ವರ್ಗೀಕರಣ ಮಾಡೋ ಒಂದು ಕೆಲಸಕ್ಕೆ ಅದು ಅನುಕೂಲ ಆಗಲಿ, ಆ ಕಾರಣಕ್ಕೆ ನೀವೆಲ್ಲ ತಮ್ಮ ಮೂಲ ಜಾತಿಗಳನ್ನ ಬರೆಸಿ ಅಂತ ಹೇಳಿದ್ರು. ಹಾಗಾಗಿ ನಾವು ನಮ್ಮ ಜಾತಿ ದೃಢೀಕರಣ ಪ್ರಮಾಣ ಪತ್ರಗಳು ಆದಿ ಕರ್ನಾಟಕ ಅಂತ ಹೇಳಿದ್ರು ನಾವು ನಮ್ಮ ಮೂಲ ಜಾತಿಗಳನ್ನ ಬರ್ಸ್ತೀವಿ. ಅದಾದ್ಮೇಲೆ ಹೇಳಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಾವು ಯಾವಾಗೆಲ್ಲ ಆಗಿರುವಂಥದ್ದನ್ನ ಯಾವ ರೀತಿ ನ್ಯೂನ್ಯತೆ ಆಗಿದೆ ಅನ್ನೋದನ್ನ ಬೆಳಕು ಚೆಲ್ಲಲಿಕ್ಕೆ ಮಾತ್ರ ನಾನು ನನ್ನ ಗಮನವನ್ನು ಕೊಡ್ತೇನೆ.
ಸುಪ್ರೀಂ ಕೋರ್ಟ್ ಆದೇಶದಂತೆ ಹೇಳಿರುವಂತಹ ಪ್ರಮುಖ ಅಂಶಗಳನ್ನ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. 101 ಉಪಜಾತಿಗಳಲ್ಲಿ ಸೂಕ್ಷ್ಮ ಪ್ರಾತಿನಿಧ್ಯ ಸಿಕ್ಕದಿರುವುದನ್ನ ಕಂಡುಹಿಡಿಯುವುದು. 101 ಜಾತಿಗಳಲ್ಲಿ ಪ್ರತಿಯೊಂದು ಜಾತಿಗಳಿಗೂ ಪ್ರಾತಿನಿಧ್ಯ ಸಿಗದರ ಬಗ್ಗೆ ಖಚಿತ ಅಂಶಗಳನ್ನು ಒಳಗೊಂಡ ನಂತರವೇ ಪ್ರತಿಯೊಂದು ಉಪಜಾತಿಗಳಿಗೂ ವರ್ಗೀಕರಣ ಮಾಡುವ ಮೂಲಕ ಅವುಗಳ ಸೋದರ ಸಂಬಂಧತ್ವ ಹೊಂದಿರುವಂತಹ ಉಪಜಾತಿಗಳನ್ನ ಮಾತ್ರ ಒಂದೊಂದು ಗುಂಪುಗಳಾಗಿ ಮಾಡುವಂಥದ್ದು. ಬಹಳ ಪ್ರಮುಖವಾದ ಅಂಶ, ಸರ್ಕಾರ ತನ್ನ ಅನುಕೂಲ ಸಿಂಧುಕ್ಕಾಗಿ ರಾಜಕಾರಣಕ್ಕಾಗಿ ವರ್ಗೀಕರಣವನ್ನ ಮಾಡಲು ಅವಕಾಶವಿಲ್ಲ ಮತ್ತು ಅದು ನ್ಯಾಯಾಂಗದ ಪುನರ್ವಿಮರ್ಶೆಗೆ ಒಳಪಟ್ಟಿರುತ್ತದೆ. ಇದು ನಾವು ಇಲ್ಲಿ ಏನು ಕೂತ್ಕೊಂಡಿದ್ದೀವಿ ನಾವು ಹೇಳಿರೋದಲ್ಲ, ಸುಪ್ರೀಂ ಕೋರ್ಟ್ ತನ್ನ ಮಾನದಂಡದಲ್ಲಿ ಹೇಳಿ ಬರುವಂಥದ್ದು. ಇದನ್ನ ಯಾಕೆ ಇವತ್ತು ನಾವು ಚರ್ಚೆ ಮಾಡಬೇಕು ಅಂತಂದ್ರೆ, ಏನು ವರದಿ ಸರ್ಕಾರದ ಕೈ ಸೇರಿ ಅದು ಸೋರಿಕೆ ಆಗಿದೆ, ಒಂದು ವೇಳೆ ಅದು ನಿಜವೇ ಆಗಿದ್ದರೆ, ಐ ರಿಪೀಟ್, ಅದು ನಿಜವೇ ಆಗಿದ್ದರೆ ಆ ವರದಿಯನ್ನ ಛಲವಾದಿ ಮಹಾಸಭಾ ಏನಿದೆ ಅದು ಒಂದೇ ಅಲ್ಲ, ಯಾರೂ ಕೂಡ ಒಪ್ಪುವಂಥದ್ದಲ್ಲ. ಯಾಕೆ ಅಂತಂದ್ರೆ ಸರ್ಕಾರ ಈಗಾಗಲೇ ಹೇಳಿರುವ ಪ್ರಕಾರ ಅನುಕೂಲ ಸಿಂಧು ರಾಜಕಾರಣ ಮಾಡುವಂತ ವರ್ಗೀಕರಣಗಳು ಆಗಬಾರದು. ಇಲ್ಲಿ ಅನುಕೂಲ ಸಿಂಧು ವರ್ಗೀಕರಣ ಹೇಗಾಗಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿಕ್ ಬಯಸ್ತೇನೆ. ಬಹಳ ಪ್ರಮುಖವಾದ ಅಂಶ ಏನು ಅಂತಂದ್ರೆ, ಅನುಚ್ಛೇದ 14 ಅಡಿಯಲ್ಲಿ ಮೈಕ್ರೋ ಕ್ಲಾಸಿಫಿಕೇಶನ್ ಅಂದ್ರೆ ಸೂಕ್ಷ್ಮವಾದ ಜಾತಿಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿಯನ್ನ ನೀಡತಕ್ಕದ್ದಲ್ಲ. ವೆರಿ ಕ್ಲಿಯರ್.